ತಪ್ಪು ಸಂದೇಶವನ್ನು ಕೊಟ್ಟು ಹೋಗ್ತಾ ಇದೆ ಬಿಜೆಪಿ ಮತ್ತು JDS ಪಕ್ಷಗಳು. ನೀವು ಹೇಳಿದ್ರೆ ಅವರು SIT ನಾವು ನಂಬ್ತಾ ಇಲ್ಲ ಅಂತ, ಆದರೆ ಇವರು ಅಧಿಕಾರದಲ್ಲಿದ್ದಾಗ ಮಾತ್ರ ಇಲ್ಲಿಯ ಪೊಲೀಸರ ಮೇಲೆ ನಂಬಿಕೆ ಇಟ್ಕೋತಾರೆ, ಬೇರೆಯವರು ಅಧಿಕಾರಕ್ಕೆ ಬಂದಾಗ ಅವರನ್ನ ನಂಬೋದಿಲ್ಲ ಅಂತ ಹೇಳ್ತಾರಲ್ಲ. ಇವರು ಅಧಿಕಾರದಲ್ಲಿದ್ದಾಗ ಇಲ್ಲಿಯ ಪೊಲೀಸ್ ವ್ಯವಸ್ಥೆಯನ್ನ ಈ ರಾಜ್ಯದ ಜನ ನಂಬುವಂತ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಟ್ಟುವುದಕ್ಕೆ ಏನಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ KRS ಪಕ್ಷ ಕೇಳ್ತಾ ಈ ರಾಜ್ಯ ಜನಗಳು ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು. ಹಾಗೆ KRS ಪಕ್ಷ ಬಹಳ ಮುಖ್ಯವಾಗಿ ಇಲ್ಲಿಗೆ ಬಂದಿರೋದು, ಯಾರ್ಯಾರು ಸಾವಿರಾರು ಜನ ಹೆಣ್ಣು ಮಕ್ಕಳುಗಳ ಮಾನಹಾನಿಯಾಗಿದೆ, ಎಷ್ಟು ಹೆಣ್ಣು ಮಕ್ಕಳುಗಳನ್ನ ಪ್ರಜ್ವಲ್ ರೇವಣ್ಣ ಬಳಸ್ಕೊಂಡಿದ್ದಾರೋ ಅವರೆಲ್ಲ ವಿಡಿಯೋಗಳು ಇವತ್ತು ರಾಜ್ಯದಾದ್ಯಂತ ಹರಿದಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯಾರ್ಯಾರ ಕುಟುಂಬಕ್ಕೆ ಆ ಹೆಣ್ಮಕ್ಳುಗಳು ಸೇರಿದ್ದಾರೋ ಆ ಕುಟುಂಬದಲ್ಲಿ ಒಂದು ರೀತಿಯ ತಲ್ಲಣ, ಬೇರೆ ಆದಂಥ ಒಂದು ಸಮಸ್ಯೆ ಉದ್ಭವಿಸಿರುತ್ತೆ. ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಆ ಕುಟುಂಬಗಳ ಸಂಪರ್ಕದಲ್ಲಿರ್ತಾರೆ. ಹಾಗಾಗಿ ಅವರ ಆ ಹೆಣ್ಣು ಮಕ್ಕಳುಗಳನ್ನ ತುಚ್ಛವಾಗಿ, ಕೀಳಾಗಿ, ಹೀನಾಯವಾಗಿ ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬೋದು. ಅದಕ್ಕೆ ನಾನು ಆ ಕುಟುಂಬಗಳ ಸಂಬಂಧಿಕರುಗಳನ್ನ, ಸಂಪರ್ಕದಲ್ಲಿರುವಂಥ ಅವರನ್ನ, ಪರಿಚಿತರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಾಸನ ಜಿಲ್ಲೆಯ ಜನಗಳು ಒಳಗೊಂಡಾಗಿ ರಾಜ್ಯ ಜನಗಳನ್ನ, ಅದು ಆ ಹೆಣ್ಣು ಮಕ್ಕಳು ಮಾಡಿದಂಥ ತಪ್ಪಲ್ಲ. ಒಬ್ಬ ಸಂಸದ ದೊಡ್ಡ ಮನುಷ್ಯ ಇರಬೇಕು, ಅವರಿಂದ ನಮ್ಗೇನೋ